ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬ್ಲೆಸ್ಸಿಂಗ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, 2 ನಂಬರ್ಸ್ ಇದೆ. ಯಾವುದನ್ನ ನೀವು ಪ್ರತಿನಿತ್ಯ ವಾಚ್ ಮಾಡ್ತಿದ್ದೀರಾ ನಂಬರ್ಸ್ನ ನೀವು ಚಾಯ್ಸ್ ಮಾಡ್ಬೋದು. ಅಥವಾ ನಿಮ್ಮ ಮನಸ್ಸಿಗೆ ಯಾವ್ದು ಅಟ್ರಾಕ್ಟ್ ಅನ್ನಿಸ್ತದೆ, ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ದೇವ್ರನ್ನ ಪ್ರಾರ್ಥನೆ ಮಾಡಿ ಈ ಒಂದು ಪಾಲನ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಲೆಟ್ಸ್ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳಿದೆ ನೋಡೋಣ. ಮೊದಲೇದಾಗಿ ಬಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಒಂದು ರೀತಿ ಪಾಸಿಟಿವ್ ಅನ್ನಿಸ್ತದೆ. ಫೈಲ್ ನಂಬರ್ 1 ಬೆಲ್ ಟ್ಯೂನ್ನ ಕೇಳ್ತಿರ್ಬೇಕಿದ್ರೆ, ಅಥವಾ ನೀವು ಈ ಒಂದು ವಾರದಲ್ಲಿ ಹೆಚ್ಚು ಈ ರೀತಿಯಾದಂಥ ಟ್ಯೂನ್ಸ್, ಬೆಲ್ ಟ್ಯೂನ್ಸ್, ಗಂಟೆಗಳ ಶಬ್ದಗಳು, ನಿಮಗೆ ಇಷ್ಟ ಆಗಿರುವಂಥ ಶಬ್ದಗಳು ಹೆಚ್ಚಾಗಿ ಕೇಳಿಸ್ತದೆ ನಿಮ್ಮ ಕಿವಿಗೆ. ಬಿಟ್ಟೋಗಿರೋ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬರ್ತಿದ್ದಾರೆ. ಅದೊಂದು ನಿಮ್ಮ ಮನಸ್ಸಲ್ಲಿ ಟೆನ್ಷನು ಇದೆ. ಮುಂದೆ ಏನು ಆಗುತ್ತೆ, ಮುಂದೆ ಏನು ಬದಲಾವಣೆ ಇದೆ, ಏನು ಆಗಬಹುದು, ಮುಂದೆ ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಇದೆ. ಎಸ್, ಯಾರು ನಿಮ್ಮಿಂದ ಮಾತು ಬಿಟ್ಟಿದ್ರು, ನೀವು ಅವರಿಂದ ಮಾತು ಬಿಟ್ಟಿದ್ರಿ, ನೀವು ಅವ್ರನ್ನ ರಿಜೆಕ್ಟ್ ಮಾಡಿದ್ರಿ, ಅಥವಾ ಅವರೇ ನಿಮ್ಮನ್ನು ರಿಜೆಕ್ಟ್ ಮಾಡಿದರು, ಅಥವಾ ನಿಮ್ಮ ಕುಟುಂಬದ ವ್ಯಕ್ತಿ ಆಗಿರಬಹುದು. ಏನಿವನ್ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 1. ಎಸ್, ತುಂಬಾ ಈ ಒಂದು ವಾರದಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಖಂಡಿತ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸಗಳೆಲ್ಲವೂ ಫಾಸ್ಟ್ ಮೂಮೆಂಟಲ್ಲಿ ಆಗ್ತದೆ. ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಆಲ್ರೆಡಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ಈ ಒಂದು ಮೆಸೇಜ್ನ ಲಾಸ್ಟಲ್ಲಿ ನೋಡೋಣ. ಎಸ್, ಫೈಲ್ ನಂಬರ್ 1. ಹಳೆ ವ್ಯಕ್ತಿಗಳು ಏನು ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಖಂಡಿತ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಟೆನ್ಷನ್, ಆತಂಕ, ಭಯಗಳಿದೆ, ಅದೆಲ್ಲವೂ ಕ್ಲೆನ್ಸ್ ಆಗ್ತಿದೆ. ಮತ್ತು ನಿಮ್ಮ ಪ್ರೀತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ. ಹಾಗೆ ಯಾವುದು ಲಾಕ್ ಆಗಿದೆ ನಿಮ್ಮ ಒಂದು ಬದುಕಲ್ಲಿ, ಅಥವಾ ನಿಮ್ಮ ಮಕ್ಕಳ ಲೈಫಲ್ಲಿ, ಕೆರಿಯರ್ ಲೈಫಲ್ಲಿ ಏನು ಡಿಸಿಷನ್ಸ್ನ ತೊಗೊಳಕ್ಕಾಗ್ತಿಲ್ಲ, ಅಥವಾ ಅವ್ರಿಗೆ ಎಜುಕೇಷನ್ ಆಗಿರ್ಬೋದು, ಕೆಲಸದಾಗಿರ್ಬೋದು, ಎಲ್ಲೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ ನಿಮಗೆ ಈ ಒಂದು ವಾರದಲ್ಲಿ. ಅದೆಲ್ಲವೂ ಏನು ಲಾಕೇಜ್ ಆಗಿದೆ, ಕೆಲವು ದೃಷ್ಟಿಗಳು ನಿಮ್ಮ ಮಕ್ಕಳ ಮೇಲೆ ತಾಗಿದೆ, ಅದು ಕೂಡ ರಿಲೀಸ್ ಆಗ್ತಿದೆ. ಫೈಲ್ ನಂಬರ್ 1. ತುಂಬ ಈ ಒಂದು ವಾರದಲ್ಲಿ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ, ತುಂಬ ದೃಢವಾದ ನಿರ್ಧಾರಗಳನ್ನ ತಗೋತಿದ್ದೀರಾ. ಹಾಗೆ ಏನೋ ಒಂದು ಹೊಸ ಕಲಿಕೆ ನಿಮ್ಮ ಲೈಫನ್ನು ಚೇಂಜಸ್ ಮಾಡ್ತಿದೆ ಈ ಒಂದು ವಾರದಲ್ಲಿ. ಇನ್ನಷ್ಟು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ, ಇನ್ನಷ್ಟು ಭಗವಂತನ ಹತ್ರ ನಿಮ್ಮ ಮನಸ್ಸಲ್ಲಿರುವಂತಹ ದುಃಖಗಳನ್ನು, ಬೇಸರಗಳನ್ನು, ಅಥವಾ ನಿಮ್ಮ ಒಂದು ಗೊಂದಲನ ಹೇಳ್ಕೊಳ್ತಿದ್ದೀರಾ. ಮನಸ್ಸು ನಿರಾಳತೆ ಅನ್ನಿಸ್ತಿದೆ. ಈ ಒಂದು ವಾರದಲ್ಲಿ ನೇಚರ್, ಸೈನ್, ಪ್ಲೇಸಸ್ಗೆ ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಎಸ್, ಆಯುರ್ವೇದಿಕ್ ಮೆಡಿಸಿನ್ಸಿಂದ ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ನಿಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಸಿನ್ಸ್ ಕೂಡ ನಿಮಗೆ ಸಿಗ್ತಿದೆ. ಅದು ನಿಮಗೆ ಈ ಒಂದು ವಾರ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳು ಆಗ್ತಿದೆ. ಎಸ್, ನಿಮಗೇನು ಶ್ಲೋಕ್ ಆಗಿದೆ, ಯಾರಿಗಾದರೂ ಫೈಲ್ ನಂಬರ್ 1 ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಶ್ಲೋಕ್ ಅಥವಾ ಏನೋ ಪ್ರಾಬ್ಲಮ್ ಆಗಿದ್ದು ಈ ರೀತಿ ನಿಮ್ಮ ಆರೋಗ್ಯಗಳಲ್ಲಿ, ಅದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ಸಿಂದ ಕ್ಯೂರ್ ಆಗ್ತಿದ್ದಾರೆ. ಅದು ನಿಮಗೆ ಆ ಬದಲಾವಣೆಗಳು ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತದೆ. ಎಸ್, ಇಷ್ಟು ದಿಸೆಗಳಿಂದ ಯಾವ ಒಂದು ಸ್ಥಳಕ್ಕೆ, ಯಾವ ವ್ಯಕ್ತಿನ ಭೇಟಿ ಮಾಡೋಕ್ಕಾಗಿಲ್ಲ, ಅಥವಾ ಯಾವುದನ್ನ ಮಾಡೋಕ್ಕಾಗಿಲ್ಲ ಅಂತ ವೇಟ್ ಮಾಡ್ತಿದ್ರಿ, ಈ ಒಂದು ವಾರದಲ್ಲಿ ಆ ಸ್ಥಳಕ್ಕೆ, ಅಥವಾ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಒಂದು ಮನಸ್ಸಲ್ಲೆಲ್ಲೋ ಒಂದು ತುಂಬ ವರ್ಷಗಳಿಂದ, ತುಂಬ ತಿಂಗಳುಗಳಿಂದನೂ ನಿಮ್ಗೆ ಮನಸ್ಸಲ್ಲಿ ಆಸೆ ಇದೆ, ಈ ರೀತಿ ಮಾಡಬೇಕು, ನನ್ನ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಅದಕ್ಕೆ ದಾರಿ ಸಿಗ್ತಿಲ್ಲ,
ಎಲ್ಪ್ ಸಿಗ್ತಿಲ್ಲ, ಹೇಗೆ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಈ ಒಂದು ವಾರದಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ. ಆ್ಯಂಡ್ ನಿಮ್ಮ ಮನೆ ದೇವರ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ದೈವದ ರಕ್ಷಣೆ, ದೈವ ಆಶೀರ್ವಾದ ಫೈಲ್ ನಂಬರ್ 1 ಎಸ್. ಹೆಚ್ಚು ಹೊಸದಾಗಿ ಈ ಒಂದು ವಾರ ಹೊಸ ಫ್ರೆಶ್ನೆಸ್ಸಿಂದ ಶುರು ಮಾಡ್ತಿದ್ದೀರಾ. ಫೋನ್ ಕಾಲ್ ಇರ್ಬೋದು ಅಥವಾ ಮೆಸೇಜ್ ಇರ್ಬೋದು. ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಬೇಗ ಸಂಪರ್ಕ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಯಾರು ನಿಮ್ಮ ಬಿಟ್ಟು ಹೋಗಿದ್ದಾರೆ. ಎಸ್, ಆ ವ್ಯಕ್ತಿಗಳು ಫೈಲ್ ನಂಬರ್ 1. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಏನಾದರೂ ಟ್ರೀಟ್ಮೆಂಟ್ನ ನೀವು ತಗೊಳ್ತಿದ್ರೆ ಈ ಒಂದು ವಾರದಲ್ಲಿ ಕೂಡ ನೀವೇನಾದರೂ ಆಪ್ರೇಷನ್ ಆಗಿರಬಹುದು, ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಏನಾದರೂ ಮೆಡಿಸಿನ್ಸ್ನ ನೀವು ತಗೊಳ್ತಿದ್ರೆ ಖಂಡಿತ ನಿಮ್ಮ ದೃಷ್ಟಿ ಕ್ಯೂರ್ ಆಗ್ತಿದೆ. ಹಾಗೆ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ನೀವು ಇನ್ನಷ್ಟು ಚರ್ಚೆನ ಮಾಡ್ತಿದ್ದೀರಾ ನಿಮ್ಮ ಕುಟುಂಬದ ವ್ಯಕ್ತಿಗಳ ಜೊತೆ. ಫೈಲ್ ನಂಬರ್ 1 ಎಸ್. ಹೆಚ್ಚು ಈ ಒಂದು ವಾರದಲ್ಲಿ ನಿಮ್ಮ ಡ್ರೆಸ್ ಬಗ್ಗೆ, ನಿಮ್ಮ ಮೇಕಪ್ ಬಗ್ಗೆ, ಔಟ್ಲುಕ್ ಬಗ್ಗೆ ನೀವು ತುಂಬ ಗಮನ ಕೊಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚು ಫಾಸ್ಟಾಗಿ ನಿಮ್ಮ ಕೆಲಸಗಳು ಆಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ಇನ್ನೂ ಸಮಾಧಾನ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಕೆಲವು ವ್ಯಕ್ತಿಗಳು ಈ ಒಂದು ವಾರದಲ್ಲಿ ನಿಮ್ಮ ಒಂದು ಕೆಲಸಕ್ಕೆ ಕೆಲವು ದೃಷ್ಟಿಗಳನ್ನು ಹಾಕ್ತಿದ್ದಾರೆ. ಆ ದೃಷ್ಟಿ ನಿಮಗೆ ತಾಗೋದ್ರಿಂದ ಅದನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಎಸ್, ಫೈಲ್ ನಂಬರ್ 1. ನೀವು ಮಾಡ್ತಿರೋ ಕೆಲಸದಲ್ಲಿ ಕೆಲವು ವ್ಯಕ್ತಿಗಳು, ನಿಮ್ಮ ಸುತ್ತ ಇರುವ ವ್ಯಕ್ತಿಗಳು ದೃಷ್ಟಿನ ಏನಾಗ್ತಿದ್ದಾರೆ ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚು ಗ್ರೋ ಆಗ್ತಿದ್ದೀರಾ, ಹೆಚ್ಚು ಹೈಲೈಟೆಡ್ ಆಗಿ ಕಾಣಿಸ್ತಿದ್ದೀರಾ, ಹೆಚ್ಚು ಶಾರ್ಪಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಔಟ್ಲುಕ್ಕಿಂದ ಕೆಲವು ದೃಷ್ಟಿಗಳು ನಿಮಗೆ ತಾಗ್ತಿದೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1 ಎಸ್. ಯಾವುದಕ್ಕೋಸ್ಕರ ತಡ ಆಗ್ತಿತ್ತು ನಿಮ್ಮ ಬದುಕಲ್ಲಿ ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ, ಖಂಡಿತ ಒಂದು ವಾರದಲ್ಲಿ ನೀವು ಬೇಗ ನಿರ್ಧಾರ ತಗೋತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ, ನಿಮ್ಮ ಪಾರ್ಟ್ನರ್ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ. ಹೆಚ್ಚಾಗಿ ತುಂಬ ಕೆಲವು ವಿಚಾರಗಳೇ ನೀವೇ ಕಾಂಪ್ರಮೈಸ್ ಆಗಿರಬಹುದು, ಆ ವ್ಯಕ್ತಿನೇ ಕಾಂಪ್ರಮೈಸ್ ಆಗಿರಬಹುದು. ಬಟ್ ಎಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ. ಇದನ್ನೆಲ್ಲೇ ಡ್ರಾಪ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಾಗಿರಬಹುದು ನಿರ್ಧಾರವನ್ನು ತಗೋತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ, ಅವರ ಮನಸ್ಸಿಗೆ ಬೇಸರ ಆಗ್ತಿಲ್ಲ, ಒಳ್ಳೆ ನಿರ್ಧಾರ ಸಿಗ್ತಿದೆ. ಫೈಲ್ ನಂಬರ್ 1. ನಿಮಗೆ ಆ ವ್ಯಕ್ತಿಗಳು ಸಡನ್ನಾಗಿ ಪ್ರಪೋಸ್ ಮಾಡಿರಬಹುದು ಅಥವಾ ನಿಮ್ಮ ಮತ್ತು ಅವರ ಕನೆಕ್ಷನ್ 1-2 ಮಂತ್ಸಿಂದ ಅಥವಾ 1-2 ವೀಕ್ಸಿಂದ ಇರಬಹುದು. ಬಟ್ ಸಡನ್ನಾಗಿ ನೀವು ಆ ವ್ಯಕ್ತಿನ ಡ್ರಾಪ್ ಮಾಡ್ತಿರ್ಬೋದು, ಆ ವ್ಯಕ್ತಿನೇ ನಿಮ್ಮನ್ನು ಡ್ರಾಪ್ ಮಾಡ್ತಿರಬಹುದು. ಇನ್ನಷ್ಟು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಫೈಲ್ ನಂಬರ್ 1. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಬಿಕಾಸ್ ಆ ವ್ಯಕ್ತಿಗಳು ನಿಮ್ಮಿಂದ ಏನು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ, ಒಂದಷ್ಟು ನೀವು ಅವರಿಂದ ಕಲ್ತಿದ್ದೀರಾ, ನಿಮ್ಮಿಂದ ಆ ವ್ಯಕ್ತಿನೂ ಕಲ್ತಿದ್ದಾರೆ. ಬಟ್ ಎಲ್ಲೋ ನಿಮಗೂ ಅವ್ರಿಗೂ ಕೆಲವು ವಿಚಾರಗಳಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ. ಫೈಲ್ ನಂಬರ್ 1 ಎಸ್. ಒಳ್ಳೆ ನಿರ್ಧಾರನ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ತಗೊಳ್ತಾ ಇದ್ದೀರಾ. ಫೈಲ್ ನಂಬರ್ 1. ಯಾರಿಲ್ಲಿ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಈ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥ ನಿರ್ಧಾರಗಳು ನಿಮ್ಮ ಕುಟುಂಬದ ವ್ಯಕ್ತಿಗಳು ಕೂಡ ಮಾತಾಡ್ತಿದ್ದಾರೆ. ಎಸ್, ತುಂಬ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ತಿದ್ದೀರಾ. ಯಾವುದೇ ಒಂದು ವಿಚಾರ ಆಗಲಿ, ನಿಮ್ಮ ಮಕ್ಕಳ ವಿಚಾರ, ನಿಮ್ಮ ಒಂದು ಕೆರಿಯರ್, ನಿಮ್ಮ ಒಂದು ಪರ್ಸ್ನಲ್ ವಿಚಾರಗಳನ್ನ ನೀವು ಆತುರವಾಗಿ ನಿರ್ಧಾರ ತಗೋತಿಲ್ಲ. ತುಂಬ ನಿಧಾನ ಆದರೂ ಅದ್ರ ಬಗ್ಗೆ ನೀವು ಗಮನ ಕೊಟ್ಟು ಮುಂದೆ ಹೋಗ್ತಿದ್ದೀರಾ. ಯಾರಿಗೆ ನೀವು ಏನಾದರೂ ವಸ್ತುಗಳನ್ನು, ಹಣವನ್ನು ಅಥವಾ ಏನಾದರೂ ನೀವು ಹೆಲ್ಪಿಂಗ್ ಮಾಡಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ಆ ವ್ಯಕ್ತಿಗಳು ನಿಮ್ಮ ಹತ್ರ ಹೆಲ್ಪಿಂಗ್ ಕೇಳೋವರೆಗೂ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ. ಮತ್ತು ಆ ವ್ಯಕ್ತಿಗಳು ನಿಮ್ಮಿಂದ ಡಿಸ್ಕನೆಕ್ಟ್ ಆಗಬಹುದು, ಅವರಿಂದ ನಿಮಗೆ ಮನಸ್ಸಿಗೆ ನೋವು ಆಗಬಹುದು. ಫೈಲ್ ನಂಬರ್ 1 ಎಸ್. ಯಾರನ್ನು ತುಂಬ ಹಚ್ಕೊಳ್ಳಬೇಡಿ ಈ ಒಂದು ವಾರದಲ್ಲಿ. ಈ ಒಂದು ವಿಚಾರದಲ್ಲಿ ಯಾರಿಗೇನಾದರೂ ಸಹಾಯ ಮಾಡೋದಿದ್ದರೆ ಯೋಚಿಸಿ ನಿರ್ಧಾರನ ತಗೊಳ್ಳಿ. ಎಸ್, ನಿಮ್ಮ ಹಿರಿಯರಿಂದ ನಿಮಗೆ ತುಂಬ ಒಳ್ಳೆ ಮೆಸೇಜಸ್ ಸಿಗ್ತದೆ, ಅವರಿಂದ ಆಶೀರ್ವಾದ ಸಿಗ್ತದೆ, ಅವರಿಂದ ನಿಮಗೆ ಏನಾದರೂ ಒಂದು
ಸಿಹಿ ಸುದ್ದಿನ ನೀವು ಕೇಳ್ತಿದ್ದೀರಾ. ಆ ಸುದ್ದಿ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಯಾರಿಲ್ಲಿ ಪ್ರಮೋಷನ್ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಪ್ರಮೋಷನ್ ಕೂಡ ಆಗ್ತದೆ. ಯಾರಿಲ್ಲಿ ಗ್ರೂಪ್ ಬಿಸ್ನೆಸ್ನ ಶುರು ಮಾಡಿದ್ದೀರಾ, ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಸಿಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಹೆಚ್ಚಿನ ಲಾಭ ಕೂಡ ಇದೆ. ಇನ್ನಷ್ಟು ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನಷ್ಟು ಕಲೀಲಿಕ್ಕೆ ನಿಮಗೆ ಅವಕಾಶ ಸಿಗ್ತಿದೆ. ಯಾವುದೋ ಒಂದು ಪ್ರಯತ್ನದಲ್ಲಿ ನೀವಿದ್ದೀರಾ, ಆ ಪ್ರಯತ್ನ ವಿಫಲ ಆಗಬಾರ್ದು, ಫಲವನ್ನು ಸಿದ್ಧಿಪಡಿಸ್ಕೋಬೇಕು ಅನ್ನೋ ಮನಸ್ಸಲ್ಲಿ ನೀವಿದ್ದೀರಾ. ಖಂಡಿತ ವಿಫಲ ಆಗೋದಿಲ್ಲ, ಫಲ ಸಿದ್ಧಿ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಈ ಒಂದು ವಾರದಲ್ಲಿ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಟ್ಟು ಪ್ರಾರ್ಥನೆನ ಮಾಡಿ, ನಾಳೆ ಸೋಮವಾರ ಶಿವನ ಆಲಯಕ್ಕೆ ಬಿಲ್ವಪತ್ರೆನ ಕೊಟ್ಟು ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಸುತ್ತ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನ ಇದ್ದರೆ ಖಂಡಿತ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥ ಈ ಒಂದು ವಾರದಲ್ಲಿ ಯಾವ ಕೆಲಸನ ಅಂದ್ಕೊಂಡಿದ್ದೀರಾ, ಯಾವುದನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದು ಮಾಡೋ ಮುಂಚೆ ವಿಷ್ಣುವಿನ ಆಶೀರ್ವಾದನ ಪಡ್ಕೊಳ್ಳಿ, ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಪಡ್ಕೊಳ್ಳಿ, ಮಾದೇಶ್ವರರ ಆಶೀರ್ವಾದ ಪಡ್ಕೊಳ್ಳಿ. ಪಾಲ್ ನಂಬರ್ 1 ಏನು ಮಾಡ್ತಿದ್ದೀರಾ, ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಎಸ್, somebody is waiting to come to your life. ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಬರಲಿಕ್ಕೆ ತುಂಬ ಕಾತರದಿಂದ ವ್ಯಕ್ತಿಗಳು ಕಾಯ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೂ ಕೆಲವು ಸೂಚನೆಗಳು ಸಿಗ್ತಿದೆ ಹಲವು ವಾರಗಳಿಂದ. ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಮೆಡಿಟೇಷನಲ್ಲಿ, ಅಥವಾ ನಿಮಗೆ ಯಾವುದೇ ನೀವು ವಿಚಾರ ಓದಬೇಕಿರ್ಬೋದು, ಕೆಲಸ ಮಾಡಬೇಕಿರ್ಬೋದು, ಆ ವ್ಯಕ್ತಿಯ ಥಾಟ್ಸ್, ಥಿಂಕಿಂಗ್ ಬರ್ತಿರಬಹುದು. ಎಸ್, ಫೈಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ಹೆಚ್ಚು ಜಂಕ್ ಫುಡ್ಸ್ನ ನೀವು ತಿಂತಿದ್ದೀರಾ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಇರಲಿ. ಹಾಗೆ ಹೆಚ್ಚು ಕಿಟಿ ಪಾರ್ಟೀಸ್ನ ನೀವು ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಸಮಾರಂಭ ಹೆಚ್ಚಾಗಿ, ಶುಭ ಕಾರ್ಯ ಸಮಾರಂಭಗಳು ಹೆಚ್ಚಾಗಿ ಆಗ್ತಿದೆ ಈ ಒಂದು ವಾರದಲ್ಲಿ. ಏನಾದರೂ ಒಂದು ಪಾರ್ಟಿ ಆಗಿರಬಹುದು ಅಥವಾ ಪೂಜೆಗಳನ್ನಾಗಿರ್ಬಹುದು ಮಾಡ್ತಿರಬಹುದು. ಪಾಲ್ ನಂಬರ್ 1. ಹಾಗೆ ಯಾವುದು ಬೇಡ ನಿಮಗೆ ಕೇಳಿಸ್ಕೊಳ್ಳೋದು ವಿಚಾರಗಳು, ಅಥವಾ ಆ ಒಂದು ಟಾಪಿಕ್ ಆಗಿರ್ಬೋದು, ಅಥವಾ ಯಾವುದೇ ವಿಚಾರಗಳು ನಿಮಗೆ ಬೇಡ ಅನ್ನಿಸ್ತಿದೆ, ಅದನ್ನು ಡ್ರಾಪ್ ಮಾಡಿ. ತುಂಬ ತಲೆಗೆ ಹಾಕ್ಕೊಳ್ಬೇಡಿ, ಅದರಿಂದ ನೀವು ಟೆನ್ಷನ್ ತಗೋಬೇಡಿ. ಎಸ್, ಪಾಲ್ ನಂಬರ್ 1. ನೀವು ಯಾವ ನಿರ್ಧಾರನ ತಗೋತಿದ್ದೀರಾ, ಅದು ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ, ಅದು ಸರಿ ಅನ್ನಿಸ್ತಿದ್ರೆ ಖಂಡಿತ ಮೂವ್ ಆಗಿ. ಇಲ್ಲ ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಎಸ್, ಫೈಲ್ ನಂಬರ್ 1. ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿಗೂ ಹೇಳಿದೆ ಅಥವಾ ನಿಮ್ಮ ಫ್ರೆಂಡ್ಸಿಗೂ ಹೇಳಿದೆ, ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನೀವು ಮ್ಯಾರೇಜ್ ಆಗಿ ನಿಮ್ಮ ಕುಟುಂಬದಿಂದ ದೂರ ಇದ್ದೀರಾ, ಅವ್ರು ಒಪ್ಕೋತಿಲ್ಲ, ಅವ್ರ ಹತ್ರ ಮಾತಾಡಬೇಕು ಅಂತ ನಿಮ್ಮ ಮನಸ್ಸು ಕಾಯ್ತಿರಬಹುದು. ನಿಮ್ಮ ಪ್ರೀತಿನ ಎಕ್ಸೆಪ್ಟ್ ಮಾಡಿಲ್ಲ, ಇನ್ನೂ ದೂರ ಇಟ್ಟಿದ್ದಾರೆ ನಿಮ್ಮ ಪೇರೆಂಟ್ಸ್. ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಕಾತರದಿಂದ ಕಾಯ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಕುಟುಂಬದ ವ್ಯಕ್ತಿಗಳು ನಿಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ. ಹಾಗೆ ಇನ್ನಷ್ಟು ನೀವು ನಿಮ್ಮ ಲೈಫಲ್ಲಿ ಇನ್ನಷ್ಟು ಒಳ್ಳೆ ಗ್ರೋತನ್ನು ನೋಡ್ತಿದ್ದೀರಾ, ಯಶಸ್ಸನ್ನು ನೋಡ್ತಿದ್ದೀರಾ. ಪಾಲ್ ನಂಬರ್ 1. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ನೀವು ನಿರ್ಧಾರ ತಗೊಂಡಿದ್ದೀರಾ, ನಿಮ್ಮ ಕುಟುಂಬದ ವಿರುದ್ಧವಾಗಿರಬಹುದು ಅಥವಾ ನಿಮ್ಮಿಷ್ಟಕ್ಕಾಗಿ ನೀವು ಅವರನ್ನು ದೂರ ಇಟ್ಟು ಮುಂದೆ ಹೋಗಿದ್ದೀರಾ. ಪಾಲ್ ನಂಬರ್ 1. ಬಟ್ ಈ ಒಂದು ವಾರ ಎಲ್ಲವೂ ನಿಮಗೆ ಸರಿ ತಪ್ಪುಗಳು ಅರ್ಥ ಆಗ್ತಿದೆ, ಇನ್ನಷ್ಟು ಅರ್ಥ ಮಾಡ್ಕೋತಿದ್ದೀರಾ. ಎಸ್, ಇನ್ನಷ್ಟು ಸಮಯ ಬೇಕಾಗಿದೆ ಕೆಲವು ವಿಚಾರಗಳಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾವುದು ವಿಘ್ನಗಳಿದೆ ಅದು ವಿನಾಯಕ ನಿವಾರಣೆ ಮಾಡ್ತಿದ್ದಾನೆ ನಿಮ್ಮ ಬದುಕಲ್ಲಿ. ಹಾಗೆ ಹೆಚ್ಚು ನಿಮಗೆ ಕಾಳಿ ಅವತಾರದಲ್ಲಿರುವಂಥ ದೇವಿಗಳು ಕಾಣಿಸ್ತಿರಬಹುದು, ಅಥವಾ ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಮೆಡಿಟೇಷನಲ್ಲಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ದೇವರ ಹರಕೆ ಮಾಡಿಕೊಂಡು ನೀವು ಮಾಡ್ತಿದ್ರೆ ಮತ್ತು ಆ ಹರಕೆನ ತೀರಿಸಲಿಕ್ಕೆ ತಾಯಿ ನಿಮಗೆ ಸೂಚನೆಯನ್ನು ಕೊಡ್ತಿರಬಹುದು. ಅದ್ರ ಕಡೆ ಗಮನ ಕೊಡಿ. ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರಿಗೆ, ಯಾವ ದೇವರ ಹರಕೆ ಮಾಡ್ಕೊಂಡಿದ್ದೆ ಅದನ್ನು ನಾನು ಮರ್ತಿದ್ದೀನಿ, ನನಗೆ ನಿಮ್ಮ ಮನೆ ದೇವರ ವಾರದ ದಿನ ಮಡಿಯಿಂದ ನೀವು ಪ್ರಾರ್ಥನೆ ಮಾಡಿಕೊಂಡು ಕಾಣಿಕೆನ ಅರ್ಪಿಸಿ ಪ್ರಾರ್ಥನೆ ಮಾಡಿ ಕೇಳಿ. ಯಾವ ದೇವರ ಹರಕೆ ಮಾಡ್ಕೊಂಡಿದ್ದ ನನಗೆ ಜ್ಞಾಪನ ಇಲ್ಲ, ಅದನ್ನು ಸೂಚನೆಯನ್ನು ಕೊಡಿ ಅಂತ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಖಂಡಿತ ಶೀಘ್ರದಲ್ಲೇ ನಿಮಗೆ ಆ ದೇವರು ಅನ್ನೋದು
ಗೋಚರ ಆಗುತ್ತೆ ನಿಮ್ಮ ಕನಸಿನಲ್ಲಾಗಿರ್ಬೋದು, ಹೇಗಾದರೂ ನಿಮಗೆ ಗೊತ್ತಾಗುತ್ತೆ ಆ ಸೂಚನೆಗಳು. ಎಸ್, ಹೆಚ್ಚು ಫೆದರ್ಸ್ನ ನೋಡ್ತಿದ್ದೀರಾ. ಫೈಲ್ ನಂಬರ್ 1, ನೀವು ಯಾವುದೇ ಶುಭ ಕಾರ್ಯ ಕೆಲಸ ಮಾಡಲಿ ಅಥವಾ ಏನೇ ಒಂದು ರೀತಿ ಭಯ ಇಟ್ಕೊಂಡಿರಲಿ ನಿಮ್ಮ ಜೊತೆ ಯಾರೂ ಇಲ್ಲ ಅಂತ, ಖಂಡಿತ ಏಂಜಲ್ ಸಪೋರ್ಟ್ ನಿಮ್ಮ ಜೊತೆಗೆ ಇದೆ. ಈ ವಿಲಯ ದೃಷ್ಟಿ ಇದೆ, ಅದನ್ನು ನೀವು ಕ್ಲೆನ್ಸ್ ಮಾಡಿ ಸಾಲ್ಟಿಂದ ನೀವು ನಿಮ್ಮ ಕೆಲಸದಿಂದ ಬಂದು ಅಥವಾ ನೀವೆಲ್ಲೇ ಒಂದು ಶುಭ ಕಾರ್ಯ ಆಗಿರ್ಬೋದು, ಮ್ಯಾರೇಜ್, ಎಲ್ಲೇ ಫೆಸ್ಟಿವಲ್ಸ್ಗೆ ನೀವು ಹೋಗಿ ಬಂದರೂ ಈ ಒಂದು ವಾರದಲ್ಲಿ ನೀವು ಬಂದು ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಎಸ್, ಫೈಲ್ ನಂಬರ್ 1, ಹೆಚ್ಚು ಈ ಒಂದು ವಾರದಲ್ಲಿ ನಿಮ್ಮ ಒಂದು ಮುಖದಲ್ಲಿ ತುಂಬಾ ಗ್ಲೋನೆಸ್ನ ಕಾಣಿಸ್ತಿದೆ. ಎಸ್, ತಾಯಿ ಲಕ್ಷ್ಮೀ ದೇವಿ ಹಾಗೂ ವಿಷ್ಣುವಿನ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ನಿಮ್ಮನ್ನು ಡೌನ್ ಮಾಡಬೇಕು, ನಿಮ್ಮನ್ನು ತುಳಿಬೇಕು, ನೀವು ಮುಂದೆ ಹೋಗಬಾರ್ದು ಅಥವಾ ನೀವು ಅಂದ್ಕೊಂಡಿದ್ದು ಅಚೀವ್ ಮಾಡಬಾರ್ದು ಅಂತ ಕೆಲವು ವ್ಯಕ್ತಿಗಳು ತಡೆ ಹಿಡ್ದಿದ್ದಾರೆ. ಅದರಿಂದ ನಿಮಗೆ ಕೆಲವು ವೀಕ್ಸ್ಗಳಿಂದ ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ ನಿಮ್ಮ ಕೆಲಸದಲ್ಲಿ. ಬಟ್ ಅದನ್ನು ನೀವು ಈ ಒಂದು ವಾರ ನಿವಾರಣೆ ಮಾಡ್ಕೋತಿದ್ದೀರಾ. ಎಸ್, ಕೆಲವು ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ. ಈ ರೀತಿ ಕ್ಲೆನ್ಸಿಂಗ್ ಮಾಡುವಂಥ ಸ್ಥಳಗಳಿಗೆ, ದೇವಸ್ಥಾನಗಳಿಗೆ ನೀವು ಭೇಟಿ ಕೊಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಪವರ್ ಅನ್ನಿಸ್ತದೆ, ಅಲ್ಲಿ ನಿಮಗೆ ಶಾಂತತೆ ಅನ್ನಿಸ್ತಿದೆ, ಏನೋ ಒಂದು ಶಕ್ತಿ ನಿಮ್ಮನ್ನು ಕಾಪಾಡ್ತಿದೆ ಅಂತ ನಿಮಗೆ ಅನ್ನಿಸ್ತಿದೆ. ಫೈಲ್ ನಂಬರ್ 1. ಎಸ್, ಯಾರಲ್ಲಿ ಉದ್ಯೋಗಕ್ಕಾಗಿ ಹುಡುಕ್ತಿದ್ದೀರಾ, ಖಂಡಿತ ವಿಘ್ನೇಶ್ವರನ ಆಶೀರ್ವಾದ ಹಾಗೂ ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಈ ಒಂದು ವಾರದಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ. ನಾನು ಆಗಲೇ ಹೇಳಿದಾಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಮುಂದೆ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ಖಂಡಿತ ಹೆಚ್ಚಿನ ಸಕ್ಸಸ್ ನಿಮಗೆ ಸಿಗ್ತಿದೆ. ವೃಕ್ಷದ ಪ್ರಾರ್ಥನೆ ಮಾಡಿದರೆ ನೀವು ಅಥವಾ ಈ ವ್ರತನ ಮಾಡಿದರೆ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಅದು ಹೆಚ್ಚಿನ ಫಲನ ನಿಮಗೆ ಸಿದ್ಧಿ ಆಗ್ತಿದೆ. ಯಾರಲ್ಲಿ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಯಾರಿಗೆ ಪ್ರಪೋಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನೀವು ಸಪ್ತಪದಿನ ತುಳಿಬೇಕು ಅಂದ್ಕೊಂಡಿದ್ದೀರಾ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ನಿರ್ಧಾರ ಖಂಡಿತ ನಿಮ್ಮ ಹಿರಿಯರಿಗೂ ಕೂಡ ಹೆಚ್ಚಿನ ನಂಬಿಕೆ ಇದೆ, ನಿಮ್ಮ ಮೇಲೆ ಹೆಚ್ಚಿನ ಗೌರವ ಇದೆ, ಹೆಚ್ಚಿನ ಪ್ರೀತಿನ ಸಂಪಾದನೆ ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 1, ಹಾಗೆ ಪೂರಿ ಜಗನ್ನಾಥರ ಆಶೀರ್ವಾದ ಕೂಡ ಫೈಲ್ ನಂಬರ್ 1ಗಿದೆ. ನಿಮ್ಮ ಲೈಫಿಗೆ ಹೊಸ ಗುರುಗಳನ್ನ ಜಗನ್ನಾಥರು ಕಳಿಸ್ಕೊಡ್ತಿದ್ದಾರೆ. ಇನ್ನಷ್ಟು ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಇನ್ನಷ್ಟು ನೀವು ಕಲಿತಿದ್ದೀರಾ, ಇನ್ನಷ್ಟು ನೀವು ಕಲಿತಿದ್ದನ್ನ ಇನ್ನೂ ಅಷ್ಟು ಜನಗಳಿಗೆ ಹೇಳ್ಕೊಡುವಂಥ ಗುರುಗಳು ನೀವು ಕೂಡ ಆಗ್ತಿದ್ದೀರಾ. ಅದು ಹೆಮ್ಮೆ ಪಡುವಂಥ ವಿಚಾರನೇ. ಫೈಲ್ ನಂಬರ್ 1, ಆ ರೀತಿಯಾದ ಕೆಲಸಗಳನ್ನು ನೀವು ಮಾಡ್ತಿದ್ದೀರಾ. ಎಸ್, ತುಂಬ ಪಾಸಿಟಿವ್ ಇದೆ ಈ ಒಂದು ವಾರ ನಿಮ್ಮ ಮನೆಯಲ್ಲಿ. ಆ ಪಾಸಿಟಿವ್ನ ಜಾಸ್ತಿ ನಿಮಗೆ ಯಾರ ಮೇಲೆ ಡೌಟ್ ಇದೆ, ನಾನು ಇವತ್ತು ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ನೀವು ಯಾರಾದರೂ ಹೇಳ್ಕೊಳ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಮೇಲೆ ದೃಷ್ಟಿನ ಆಗಬಹುದು. ಯಾರಿಟ್ಟಿಗೂ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಏನಿದೆ ನಿಮ್ಗೆ ಅನ್ನಿಸ್ತಿದೆ ಪಾಸಿಟಿವ್, ಅದನ್ನೇ ಹೇಳ್ಕೊಳ್ಬೇಡಿ. ಎಸ್, ಫೈಲ್ ನಂಬರ್ 1, ಈ ಒಂದು ವಾರ ಫೈಲ್ ನಂಬರ್ 1ಗೆ ತುಂಬಾ ವಿಶೇಷವಾಗಿದೆ. ವಿಷ್ಣುವಿನ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಹೆಚ್ಚು ಬುಕ್ಸಸ್ನ ರೀಡ್ ಮಾಡ್ತಿದ್ದೀರಾ, ಇನ್ನಷ್ಟು ಮುಂದೆ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಮನಸ್ಸಿದೆ, ಅಥವಾ ನೀವೇ ಸ್ವಂತ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂದ್ಕೊಂಡಿರಬಹುದು. ಇನ್ನಷ್ಟು ಮುಂದೆ ಹೋಗಬೇಕು, ಮುಂದುವರಿಬೇಕು ನನ್ನ ಲೈಫಲ್ಲಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಭಗವಂತನ ಆಶೀರ್ವಾದ, ಸಪೋರ್ಟ್ ನಿಮಗೆ ಇದೆ. ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ. ಫೈಲ್ ನಂಬರ್ 1. ಆ್ಯಂಡ್ ನಿಮ್ಮ ಯಾವುದೇ ಪ್ರಶ್ನೆಗಳನ್ನ ನೀವು ಕೇಳಿರಲಿ, ಖಂಡಿತ ಇಲ್ಲಿ ಎಸ್ ಇದೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯನ ಆಗಲೇ ಹೇಳಿದಾಗೆ ಮಂಗಳ ಕಾರ್ಯ ನಡೀತಿದೆ. ಏನೋ ಒಂದು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್, ದೇವರ ಒಂದು ಹೆಚ್ಚಿನ ಜಪಗಳನ್ನು ನೀವು ಮಾಡ್ತಿದ್ದೀರಾ, ಪೂಜೆಗಳನ್ನು ಮಾಡ್ತಿರ್ಬೋದು, ಹೋಮಗಳನ್ನು ನೀವು ಮಾಡ್ತಿರ್ಬೋದು ನಿಮ್ಮ ಮನೆಯಲ್ಲಿ. ಫೈಲ್ ನಂಬರ್ 1, ಈ ಒಂದು ವಾರದಲ್ಲಿ ಗೌರವ ಹೆಚ್ಚಾಗ್ತಿದೆ ನಿಮ್ಮ ಲೈಫಲ್ಲಿ. ಈ ಒಂದು ವಾರದಲ್ಲಿ ನಿಮಗೆ ಏನು ನಿಮ್ಮ ಲೈಫಲ್ಲಿ ನೀವು ತಿಳ್ಕೊಳ್ತಿದ್ದೀರಾ, ಖಂಡಿತ ಅದು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರು ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಥವಾ ಯಾವುದನ್ನು ನೀವು ಕಲಿತಿದ್ದೀರಾ, ಅದು ನಿಮ್ಮ ಲೈಫ್ ಲಾಂಗ್ ತುಂಬಾ ವಿಶೇಷ ಅನ್ನಿಸ್ಬಹುದು, ಇಂಪಾರ್ಟೆಂಟ್ ಅನ್ನಿಸ್ಬಹುದು. ಆ ವಿದ್ಯೆಗೆ ನೀವೇನು ಕಲಿತಿದ್ದೀರಾ, ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಅಥವಾ ನಿಮ್ಮ ಎಜುಕೇಷನ್ನ ನೀವು ಮತ್ತೆ ಮುಂದುವರಿಸ್ಬೇಕು ಅಂದ್ಕೊಂಡಿದ್ದೀರಾ,
ಖಂಡಿತ ಈ ಒಂದು ವಾರದಲ್ಲಿ ಒಳ್ಳೆ ನಿರ್ಧಾರನ ತಗೋತಿದ್ದೀರಾ. ಅದು ನಿಮ್ಮ ಕುಟುಂಬಕ್ಕೆ ನಿಮಗೆ ತುಂಬಾ ಹ್ಯಾಪಿ ಅನ್ನಿಸ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ ಪ್ಯಾನ್ ನಂಬರ್ 2, ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ? ಈ ಒಂದು ವಾರದಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಇದೆ ನೋಡೋಣ. ಎಸ್, ಪ್ಯಾನ್ ನಂಬರ್ 2, ಈ ಒಂದು ವಾರದಲ್ಲಿ ಬಹಳಷ್ಟು ನಿಮ್ಮ ಒಂದು ಗೊಂದಲ ಅಥವಾ ನಿಮ್ಮ ಒಂದು ಭಯ ಅಥವಾ ಏನೇ ಒಂದು ಸ್ಟ್ರೆಸ್ ಇರಲಿ, ಅದಕ್ಕೆ ಈ ಒಂದು ವಾರದಲ್ಲಿ ಹೆಚ್ಚಿನ ರಿಲ್ಯಾಕ್ಸ್ ಆಗ್ತಿದ್ದೀರಾ. ತುಂಬ ಚಿಕ್ಕ ಪುಟ್ಟ ವಿಚಾರಕ್ಕೆ ಮನಸ್ಸಿಗೆ ಬೇಗ ಬೇಸರ ಮಾಡ್ಕೋತಿದ್ದೀರಾ. ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 2 ರಿಲ್ಯಾಕ್ಸ್ ಆಗಿ ಮೆಡಿಟೇಷನ್ ಮಾಡಿ, ಮಾರ್ನಿಂಗ್ ಸೂರ್ಯ ನಮಸ್ಕಾರ ಮಾಡಿ, ಮೆಡಿಟೇಟ್ ಮಾಡಿ. ಖಂಡಿತ ನಿಮಗೋಸ್ಕರ ಈ ಒಂದು ವಾರದಲ್ಲಿ ಹೆಚ್ಚಿನ ಸಮಯವನ್ನು ತಗೋತಿದ್ದೀರಾ. ಹಾಗೆ ಕೆಲವು ವಿಚಾರಗಳಲ್ಲಿ ಹೀಲ್ ಆಗ್ತಿದ್ದೀರಾ, ಕೆಲವು ವಿಚಾರಗಳಲ್ಲಿ ತಾಳ್ಮೆ ಇದೆ, ಕೆಲವು ವಿಚಾರಗಳಲ್ಲಿ ಇನ್ನಷ್ಟು ಸ್ಪಷ್ಟತೆ ನಿಮಗೆ ಸಿಗ್ತಿದೆ. ಪ್ಯಾನ್ ನಂಬರ್ 2, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಆಲ್ರೆಡಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ಈ ಒಂದು ಮೆಸೇಜ್ನ ಆಮೇಲೆ ನೋಡೋಣ. ಎಸ್, ಈ ಒಂದು ವಾರದಲ್ಲಿ ತುಂಬ ರಿಲ್ಯಾಕ್ಸ್ ಆಗ್ತಿದ್ದೀರಾ, ತುಂಬ ಮೈಂಡ್ ಫ್ರೆಶ್ ಮಾಡ್ಕೋತಿದ್ದೀರಾ. ಹೆಚ್ಚಾಗಿ ಈ ಒಂದು ವಾರ ನಿಮಗೆ ಸ್ವಲ್ಪ ವಿಶೇಷ ಅಂತ ಅನ್ನಿಸ್ಬಹುದು ನಿಮ್ಮ ಲೈಫ್ಗೆ. ಈ ಒಂದು ವಾರದಲ್ಲಿ ಹೆಚ್ಚು ಹೆಲ್ದಿ ಫುಡ್ಸ್ ಜೊತೆಗೆ ಹೆಚ್ಚು ಈ ಒಂದು ವಾರದಲ್ಲಿ ಇನ್ನಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಡಯಟ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಸ್ಕಿನ್ ಗ್ಲೋ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪ್ಯಾನ್ ನಂಬರ್ 2, ಸ್ವಲ್ಪ ಬ್ಲಾಕೇಜಸ್ ಇದೆ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಾಗಿರಬಹುದು, ನಿಮ್ಮ ಫ್ಯಾಮಿಲಿಲಿ ಆಗಿರಬಹುದು. ಸ್ವಲ್ಪ ಕೆಟ್ಟ ದೃಷ್ಟಿಗಳು, ಏನು ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿನ ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 2, ಈ ಒಂದು ವಾರದಲ್ಲಿ ಸೊ ಏನು ದೃಷ್ಟಿ ಇದೆ ಆ ದೃಷ್ಟಿನ ನಿವಾರಣೆ ಮಾಡ್ತಿದ್ದೀರಾ. ನಿಮಗೆ ಯಾವುದು ಮುಂದೆ ಹೋಗೋಕ್ಕೆ ಬಿಡ್ತಿಲ್ಲ, ಯಾವ ವ್ಯಕ್ತಿಗಳು ನಿಮ್ಮ ಯಶಸ್ಸನ್ನು ಸಹಿಸ್ಲಿಕ್ಕೆ ಆಗ್ತಿಲ್ಲ, ಅಥವಾ ನಿಮ್ಮ ಕುಟುಂಬನ ನೀವಿನ್ನೂ ಹ್ಯಾಪಿಯಾಗಿದ್ದೀರಾ ಅಂತ ನಿಮ್ಮನ್ನು ಡೌನ್ ಅಪ್ ಮಾಡ್ತಿದ್ದಾರೆ. ಅದರಲ್ಲಿ ನೀವು ಹೆಚ್ಚಿನ ಜಯ ಸಿದ್ಧಿ ಪಡಿಸ್ಕೋತಿದ್ದೀರಾ. ಆಗಲೂ ನಿಮ್ಮ ಲೈಫಲ್ಲಿ ಹೊಸ ಚೇಂಜಸ್ ಆಗ್ತಿದೆ, ನಿಮ್ಮ ಫೇಸಲ್ಲಿ ಹೊಸ ಗ್ಲೋನೆಸ್ ಕಾಣಿಸ್ತಿದೆ. ಹೆಚ್ಚು ಫ್ಲವರ್ಸ್ ನನಗೆ ವಾಚ್ ಮಾಡ್ತಿದ್ದೀರಾ, ಅಥವಾ ನಿಮಗೆ ಬೊಕ್ಕೆ ಫ್ಲವರ್ಸ್ ಯಾರಾದರೂ ಗಿಫ್ಟ್ ಆಗಿ ಕೊಡಬಹುದು, ಅಥವಾ ನಿಮಗೆ ಪ್ರಪೋಸ್ ಮಾಡ್ಬೋದು ಈ ಒಂದು ವಾರದಲ್ಲಿ. ಮತ್ತು ರೀಕನೆಕ್ಟ್ ಆಗ್ತಿದೆ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ. ಹೆಚ್ಚು ಹಸ್ಬೆಂಡ್ ಆ್ಯಂಡ್ ವೈಫ್ ನಿಮ್ಮ ಒಂದು ಬ್ಯುಸಿ ಕೆಲಸದಲ್ಲಿ ನಿಮಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ಈ ಒಂದು ವಾರ ಹೆಚ್ಚಿನ ಸಮಯವು ಸಿಗ್ತಿದೆ ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ನಿಮ್ಮ ಪಾರ್ಟ್ನರ್ನ ಖುಷಿ ಪಡಿಸೋದಕ್ಕೆ ಬಹಳಷ್ಟು ಆಲೋಚನೆಗಳನ್ನು ಮಾಡ್ತಿದ್ದೀರಾ. ಸ್ವಲ್ಪ ಯಾವುದನ್ನು ನಿಮಗೆ ಒತ್ತಡ ಇಲ್ಲದೆ ನೀವು ರಿಲ್ಯಾಕ್ಸ್ ಆಗಬೇಕು. ಎಲ್ಲ ಸ್ಟ್ರೆಸ್ ಏನಿದ್ರು ಅದನ್ನು ನೀವು ಬಿಟ್ಟು ನಿಮಗೋಸ್ಕರ ಸಮಯ ತಗೋಬೇಕು. ಮುಂದೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಏನು ಮಾಡ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪ್ಯಾನ್ ನಂಬರ್ 2, ಎಸ್, ಬ್ಲ್ಯಾಂಕ್ ಇದೆ. ಪ್ಯಾನ್ ನಂಬರ್ 2, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವೇನು ಮಾಡಬೇಕು ಅಂತ ನಿಮಗೆ ಭಗವಂತ ದಾರಿ ಕೊಡ್ತಿದ್ದಾರೆ, ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಏನು ಅಡೆತಡೆಗಳಿದೆ ಅದನ್ನು ನೀವು ಆ ತಡೆಗಳನ್ನು ದೂರ ಮಾಡ್ತಿದ್ದೀರಾ. ಧೈರ್ಯದಿಂದ ಮುಂದೆ ಹೋಗ್ತಿದ್ದೀರಾ. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ, ಅಥವಾ ನೀವು ಯಾರನ್ನ ಮನಸಾರೆ ಇಷ್ಟಪಡ್ತಿದ್ದೀರಾ ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ.
ಖಂಡಿತ ಇಲ್ಲಿ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಆ ಡಿಸ್ಟರ್ಬೆನ್ಸ್ ಅದೇ ನಾ ಆಗಲಿ ಹೇಳ್ದಾಗಲಿ ನೆಗೆಟಿವಿಟೀಸ್ನ ನೀವು ರಿಮೂವ್ ಮಾಡಬೇಕಿದೆ. ಆ ನೆಗೆಟಿವಿಟೀಸಿಂದನೇ ಸ್ವಲ್ಪ ನಿಮ್ಮ ಒಂದು ಪ್ರೀತಿಯ ಜೀವನ, ನಿಮ್ಮ ಕುಟುಂಬದ ಜೀವನ, ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ಪ್ರೇಮ ಜೀವನ ಎಲ್ಲವೂ ಸ್ವಲ್ಪ ಸ್ಟ್ರಕ್ಕಿ ಇದೆ. ಆ ಸ್ಟ್ರಕ್ನ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 2. ಎಸ್, ಸ್ವಲ್ಪ ನಿಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಟೆನ್ಷನ್, ಒತ್ತಡದಿಂದ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕಿದೆ. ಹೆಚ್ಚು ವಾಟರ್ನ ಕುಡೀರಿ. ಎಸ್, ಏನು ನಿಮ್ಮ ಡ್ರೀಮಲ್ಲಿ ನೆಗೆಟಿವಿಟಿ ಕನಸುಗಳನ್ನು ಕಾಣ್ತಿದ್ದೀರಾ, ಅದಕ್ಕೆ ಬೆಚ್ಚಿ ಬೀಳ್ತಿದ್ದೀರಾ, ಭಯ ಬೀಳ್ತಿದ್ದೀರಾ. ಆ ಒಂದು ಕನಸು ನಿಮಗೇನು ಭಯ ಬೀಳಿಸ್ತದೆ ಅದನ್ನು ನೀವು ಕ್ಲೆನ್ಸ್ ಔಟ್ ಮಾಡಿ. ಅಂದರೆ ಮೀನ್ಸ್ ಯಾವುದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ, ಯಾರು ನಿಮಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ ಅದನ್ನು ನೀವು ವಿಚಾರನ ತಿಳ್ಕೊಳ್ತಿದ್ದೀರಾ. ಇನ್ನಷ್ಟು ಈ ಒಂದು ವ್ಯಕ್ತಿಯಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಅನ್ನೋದು ನಿಮಗೆ ಹೆಚ್ಚಾಗಿ ಗೊತ್ತಾಗ್ತದೆ ಈ ಒಂದು ವಾರದಲ್ಲಿ. ಹಾಗೆ ಆ ವ್ಯಕ್ತಿನ ನಿಮ್ಮ ಲೈಫಿಂದ ದೂರ ಇಡ್ತಿದ್ದೀರಾ, ಅದನ್ನು ನೀವು ಕ್ಲೆನ್ಸಿಂಗ್ ಮಾಡ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 1, ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಆರಂಭಕ್ಕೆ ನೀವು ಎಷ್ಟು ಶ್ರಮ ವಹಿಸಿದ್ದೀರಾ, ಎಷ್ಟು ನೀವು ಶ್ರಮ ಪಟ್ಟಿದ್ದೀರಾ. ಈ ಒಂದು ವಾರದಲ್ಲಿ ಖಂಡಿತ ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಕ್ಸಸ್ ಇದೆ. ನೆಗೆಟಿವಿಟಿ ದೃಷ್ಟಿನ ನೀವು ಕ್ಲೆನ್ಸ್ ಔಟ್ ಮಾಡಬೇಕಿದೆ, ಮಾಡ್ತಿದ್ದೀರಾ ಕೂಡ. ದೂರದ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಮೆಸೇಜಸ್, ಫೋನ್ ಕಾಲ್, ಕರೆಗಳು ಬರ್ತಿದೆ. ಹಾಗೆ ಆ ವಿಚಾರಗಳ ನಿಮಗೆ ಏನು ತಿಳಿತಿದೆ ಅದು ಇನ್ನಷ್ಟು ನಿಮ್ಮ ಮನಸ್ಸಿಗೆ ಆತಂಕ ಇರೋದು, ಭಯ ಇರೋದು ಕ್ಲೆನ್ಸ್ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ಕೆಲವು ವಿಚಾರಗಳನ್ನ ನೀವು ತುಂಬ ಈಸಿಯಾಗಿ ತಗೋತಿದ್ದೀರಾ, ತುಂಬ ಹ್ಯಾಪಿಯಾಗಿ ತಗೋತಿದ್ದೀರಾ. ಕೆಲವು ವಿಚಾರಗಳನ್ನು ನೀವು ತುಂಬ ಡೌಟ್ ಪಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಕೆಲವು ವ್ಯಕ್ತಿಗಳ ಮೇಲೆ ನಿಮಗೆ ಡೌಟ್ ಆಗ್ತಿದೆ. ನೀವು ಆ ವ್ಯಕ್ತಿನ ತುಂಬ ನಂಬಿರಬಹುದು, ತುಂಬ ಕ್ಲೋಸ್ ಇರಬಹುದು. ಬಟ್ ಈ ಒಂದು ವಾರ ಮಾತ್ರ ನಿಮ್ಮ ಮನಸ್ಸು ಯಾಕೋ ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗ್ತಿಲ್ಲ. ನಿಮ್ಮ ಮತ್ತು ಅವರ ಎನರ್ಜೀಸ್ ಕನೆಕ್ಟ್ ಆಗ್ತಿಲ್ಲ, ದೂರ ಆಗ್ತಿದೆ. ಯಾಕೋ ಈ ವ್ಯಕ್ತಿಯಿಂದ ದೂರ ಇರೋದೇ ಒಳ್ಳೆಯದು ಅಂತ ಅನ್ನಿಸ್ತದೆ ನಿಮಗೆ. ಎಸ್, ದೂರದಿಂದ ಯಾರು ನಿಮಗೆ ಟಾಂಟ್ ಮಾಡ್ತಿದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ, ಅಥವಾ ನಿಮಗೆ ಯಾರು ತೊಂದರೆ ಮಾಡಬೇಕು ಅನ್ಕೋ ಆಲೋಚನೆಗಳಿದೆ. ಖಂಡಿತ ಇದನ್ನು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಏನು ನೆಗೆಟಿವಿಟಿನ ನೀವು ರಿಮೂವ್ ಮಾಡಿ. ಹಾಗೆ ಯಾವುದು ಬೇಡದಿರೋ ಸ್ಥಳಗಳು ನಿಮಗೆ ಭಯ ಅನ್ನಿಸುತ್ತೆ. ಒಂದು ಸ್ಥಳಗಳಿಗೆ ನಿಮಗೆ ಭಯ ಅನಿಸಿದ್ರೆ ಹೋಗೋದು ಬೇಡ ಅಂತ, ಖಂಡಿತ ಆ ಸ್ಥಳಗಳಿಗೆ ನೀವು ಹೋಗ್ಲಿಕ್ಕೆ ಹೋಗಬೇಡಿ. ಈ ಒಂದು ವಾರ ಇನ್ನಷ್ಟು ಹಳೆಯ ವಿಚಾರಕ್ಕೆ ಕ್ಲಾರಿಫೈ ಆಗ್ತಿದೆ. ಹಾಗೆ ನಿಮ್ಮ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲೂ ತುಂಬ ಫಾಸ್ಟ್ ಮೂವಿಂಗ್ ಆಗ್ತಿದೆ. ಅದೇನೋ ಸ್ಲೋ ಆಗಿದ್ರೆ, ಡ್ರಾಪ್ ಆಗಿದ್ರೆ, ಈ ಒಂದು ವಾರದಲ್ಲಿ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲಿ ತುಂಬ ಫಾಸ್ಟಿಂಗ್ ಮೂಮೆಂಟ್ ಆಗ್ತಿದೆ. ಹಾಗೆ ನಿಮಗೆ ಈ ಒಂದು ವಾರದಲ್ಲಿ ಒಂದು ರೀತಿ ಮನಸ್ಸಿಗೆ ಶಾಂತಿ ಅನ್ನಿಸ್ತಿದೆ. ನೀವು ಮಾಡುವಂಥ ಕೆಲಸ, ತಗೊಳ್ಳೋ ನಿರ್ಧಾರ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಬಟ್ ನಿಮ್ಮ ಸುತ್ತ ಇರೋರಿಗೆ ಇದೊಂದು ರೀತಿ ಕನ್ಫ್ಯೂಷನ್ ಅನ್ನಿಸ್ಬಹುದು. ಬಟ್ ಈ ಒಂದು ವಾರದಲ್ಲಿ ನೀವು ಏನು ನಿರ್ಧಾರಗಳನ್ನ ತಗೋತಿದ್ದೀರಾ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಹೆಚ್ಚು ಒತ್ತಡ ತಗೊಳ್ಳದೆ ನಿಧಾನವಾಗಿ ನಿರ್ಧಾರವನ್ನು ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2. ಹಾಗೆ ನಿಮ್ಮ ಲೈಫಿಗೆ ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ಆ ವ್ಯಕ್ತಿಗಳು ಮತ್ತೆ ರೀಎಂಟ್ರಿ ಆಗ್ತಿದ್ದಾರೆ ನಿಮ್ಮ ಲೈಫಿಗೆ. ಅವರಿಂದ ನಿಮ್ಗೆ ಏನಾದರೂ ಮಾತು ಬಿಟ್ಟಿದ್ರೆ, ಬೇಸರ ಆಗಿದ್ದರೆ, ಆ ವ್ಯಕ್ತಿಗಳು ನಿಮ್ಮ ಜೊತೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ, ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಎಸ್, ಹೆಚ್ಚಿನ ಸಂಭ್ರಮ ಇದೆ ನಿಮ್ಮ ಮನಸ್ಸಲ್ಲಿ. ಯಾವುದೋ ಒಂದು ನಂಬಿಕೆ ಇದೆ. ಓಪ್ಸನ್ನು ಕಳ್ಕೊಂಡಿಲ್ಲ. ನಾನು ಗೆಲ್ತೀನಿ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ನೀವು ಸಣ್ಣ ಪುಟ್ಟ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ವಾರ ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್, ಹೆಚ್ಚಿನ ಪ್ರೋತ್ಸಾಹ, ಹೆಚ್ಚಿನ ಹೆಲ್ಪಿಂಗ್ ಸಿಗ್ತಿದೆ. ಎಸ್, ಆರ್ಥಿಕ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ಫಾರ್ ಫೈಲ್ ನಂಬರ್ 2. ಎಸ್, ನೀವು ಕೂರುವಂಥ
ಪ್ಲೇಸ್ಮೆಂಟ್, ನಿಮ್ಮ ಕೆಲಸದಲ್ಲಿ ನೀವು ಕೂರುವಂಥ ಪ್ಲೇಸ್ಮೆಂಟ್ ಕೂಡ ಚೇಂಜಸ್ ಆಗಬಹುದು. ಆ ಒಂದು ಚೇರ್ ಕೂಡ ಚೇಂಜಸ್ ಮಾಡಬಹುದು ಈ ಒಂದು ವಾರದಲ್ಲಿ ನೀವು. ಪಾಲ್ ನಂಬರ್ 2, ತುಂಬ ನಿಮ್ಮ ಕೆಲಸದಲ್ಲಿ ಪಾಸಿಟಿವ್ ಎನರ್ಜಿ ಸಿಗ್ತಿದೆ, ನಿಮ್ಮ ಕುಟುಂಬದಲ್ಲಿ ಪಾಸಿಟಿವ್ ಎನರ್ಜಿ ಸಿಗ್ತಿದೆ, ಎಲ್ಲವೂ ಹ್ಯಾಪಿ ಅನಿಸ್ತಿದೆ ನಿಮ್ಮ ಮನಸ್ಸಿಗೆ. ಹಾಗೆ ಈ ಒಂದು ವಾರದಲ್ಲಿ ಕೂಡ ಹೆಚ್ಚಿನ ಹ್ಯಾಪಿನೆಸ್ನ ನೀವು ನೋಡ್ತಿದ್ದೀರಾ. ಯಾವುದು ದೃಷ್ಟಿಗಳಿದೆ, ಯಾರು ನೆಗೆಟಿವಿಟಿ ನಿಮ್ಮ ಲೈಫಿಗೆ ಮಾಡಿದ್ದಾರೆ, ಅದರಿಂದ ನಿಮ್ಮ ಒಂದು ದೇಹದಲ್ಲಿ ಹೆಚ್ಚಿನ ಟಯರ್ಡ್ನೆಸ್ ಅನ್ನಿಸ್ತಿದೆ, ಮೈಗ್ರೇನ್ ಸಮಸ್ಯೆಗಳಿದೆ, ಹೆಚ್ಚಿನ ಒತ್ತಡ ಆಗ್ತಿದೆ, ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಕೋಪ ಬರ್ತದೆ. ಆ ಕೋಪ ಕಂಟ್ರೋಲ್ ಆಗ್ತಿದೆ ಈ ಒಂದು ವಾರದಲ್ಲಿ. ಯಾವುದೇ ನಿರ್ಧಾರನ ಹಗಲೇ ಇಲ್ದಾಗೆ ನಿರ್ಧಾರಗಳನ್ನ ತಗೊಳ್ಳದೇ ಇರಲಿ, ಶಾಂತಿಯಾಗಿದ್ದೀರಾ. ಹಾಗೆ ಇನ್ನಷ್ಟು ವಿಚಾರಗಳನ್ನ ನೀವು ಚರ್ಚೆ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಲೈಫಿಗೆ ಈ ಒಂದು ನೆಗೆಟಿವಿಟಿನ ನೀವು ರಿಮೂವ್ ಮಾಡ್ಕೊಳ್ತಿದ್ದೀರಾ ಈ ಒಂದು ವಾರದಲ್ಲಿ. ಅದಕ್ಕೆ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮಗೆ ಪರಿಚಯ ಇರೋ ವ್ಯಕ್ತಿಗಳಾಗಿರ್ಬೋದು ನಿಮಗೊಂದು ಒಳ್ಳೆ ದಾರಿನ ತೋರಿಸ್ತಿದ್ದಾರೆ ಈ ಒಂದು ಕ್ಲೆನ್ಸಿಂಗ್ ಮಾಡಲಿಕ್ಕೆ. ಎಸ್, ಪಾಲ್ ನಂಬರ್ 2, ನಿಮ್ಮ ಪ್ರಮೋಷನ್ ಆಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಒತ್ತಡ ಆಗಿರಬಹುದು. ಸ್ವಲ್ಪ ಫೀಮೇಲ್ ವ್ಯಕ್ತಿಗಳಿಂದ ನಿಮಗೆ ಒತ್ತಡ ಜಾಸ್ತಿ ಇದೆ. ಆದ ಕಾರಣದಿಂದ ನಿಮ್ಮ ಕೆಲಸದಲ್ಲಿ ನೀವು ಖುಷಿಯಾಗಿ ಕೆಲಸ ಮಾಡಿದ್ರು ಕೆಲವು ವ್ಯಕ್ತಿಗಳು ಸಹಿಸ್ತಿಲ್ಲ ಅಥವಾ ಆ ವ್ಯಕ್ತಿಗಳಿಂದ ಒತ್ತಡ ಜಾಸ್ತಿ ಇರಬಹುದು. ಅದನ್ನು ಕೂಡ ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಎಸ್, ಓಂ ನಮೋ ಭಗವತೆ ವಾಸುದೇವಾಯ. ಈ ಒಂದು ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನೀವು ಕೆಲಸಕ್ಕೆ ಹೊರಡಬೇಕಿದ್ರೆ ಆ ಒಂದು ದಿನ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಬಿಲೀವ್ ಮಾಡಿ. ಆ್ಯಂಡ್ ಈ ಒಂದು ವಾರದಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡುತ್ತಿದ್ದೀರಾ, ಹೆಚ್ಚು ಪ್ರೊಟೆಕ್ಟ್ ಆಗ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಪ್ರೊಟೆಕ್ಷನ್ ಸಿಗ್ತಿದೆ. ಹಾಗೆ ಕೊರಗಜ್ಜರ ಆಶೀರ್ವಾದ ಪಾಲ್ ನಂಬರ್ 2ಗಿದೆ. ನೀವು ಈ ಒಂದು ವಾರದಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಕೂಡ ಹೋಗಬಹುದು. ಎಸ್, ಹೆಚ್ಚು ಈ ಒಂದು ವಾರದಲ್ಲಿ ಏನಾದರೂ ಪೂಜೆ ಹೋಮಗಳನ್ನು ನೀವು ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪೂಜೆಗಳನ್ನು ನೀವು ಮಾಡಬಹುದು ಅಥವಾ ಏನಾದರೂ ಅರ್ಕೆನ ಮಾಡ್ಕೋತಿರ್ಬಹುದು ಈ ಒಂದು ವಾರದಲ್ಲಿ ನಿಮ್ಮ ಇಷ್ಟಾರ್ಥಗಾಗಿ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ಪಾಲ್ ನಂಬರ್ 2. ಆ್ಯಂಡ್ ಹೆಚ್ಚು ಫ್ರೇಗ್ರೆನ್ಸ್ ಇರುವಂಥ ಪರ್ಫ್ಯೂಮ್ಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚು ನೀವು ಈ ಒಂದು ವಾರದಲ್ಲಿ ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ನೀವು ಹೆಚ್ಚಾಗಿ ನಿಮ್ಮ ಔಟ್ಲುಕ್ನ ಚೇಂಜ್ ಮಾಡ್ತಿದ್ದೀರಾ, ನಿಮ್ಮ ಹೇರ್ ಸ್ಟೈಲ್ನ ಚೇಂಜ್ ಮಾಡ್ತಿದ್ದೀರಾ, ನಿಮ್ಮ ಡ್ರೆಸ್ನೆಸ್ನ ಚೇಂಜ್ ಮಾಡ್ತಿದ್ದೀರಾ. ಓವರಾಲ್ ಈ ಒಂದು ವಾರದಲ್ಲಿ ನೀವು ಒಂದು ರೀತಿ ನಾನು ಹ್ಯಾಪಿಯಾಗಿರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ. ಖಂಡಿತ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ. ಸೂರ್ಯದೇವರ ಆಶೀರ್ವಾದದಿಂದ ತುಂಬ ಬ್ರೈಟಾಗಿ ಎಲ್ಲರ ಕಣ್ಗೂ ಕಾಣಿಸ್ತಿದ್ದೀರಾ. ನೀವು ಮಾತಾಡುವಂಥ ಮಾತುಗಳು ಕೆಲವು ವ್ಯಕ್ತಿಗಳ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದೆ. ಎಸ್, ಕೆಲವು ವ್ಯಕ್ತಿಗಳ ಅವರ ಭಾವನೆಗಳನ್ನು, ಅವರ ಬೇಸರಗಳನ್ನ, ಅವರ ನೋವುಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ. ಪಾಲ್ ನಂಬರ್ 2. ಎಸ್, ಮುದ್ರೆಗಳ ಬಗ್ಗೆ ನೀವೇನಾದರೂ ವಿದ್ಯೆನ ಕಲಿಬೇಕು ಅಂತ ಆಸಕ್ತಿ ಇರಬಹುದು ಅಥವಾ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಿಂಗ್ನ ವಿದ್ಯೆನ ಕಲಿಬೇಕು ಅಂತ ನೀವು ನಿಮ್ಮ ಒಂದು ಮನಸ್ಸು ಈ ಒಂದು ವಾರದಲ್ಲಿ ಹೆಚ್ಚು ಆ ವಿದ್ಯೆಗಳ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಮೂಡ್ತಿರಬಹುದು. ಪಾಲ್ ನಂಬರ್ 2. ಎಸ್, ಹೆಚ್ಚು ಬುಕ್ಸಸ್ನ ಪರ್ಚೇಸ್ ಮಾಡ್ತಿರಬಹುದು. ಇದಕ್ಕೆ ಸಂಬಂಧಪಟ್ಟಿರೋ ಬುಕ್ಸಸ್ನ ನೀವು ಪರ್ಚೇಸ್ ಮಾಡಿ ಓದ್ತಿರಬಹುದು. ಎಸ್, ಆಧ್ಯಾತ್ಮದ ಕಡೆ ನೀವು ಗಮನ ಕೊಡ್ತಿದ್ದೀರಾ, ಆಧ್ಯಾತ್ಮದ ಕಡೆ ನೀವು ಮುಂದೆ ಹೋಗ್ತಿದ್ದೀರಾ. ಭಗವಂತನ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ನಿಮ್ಮ ರಕ್ಷಣೆ ನೀವು ನಂಬಿರುವಂಥ ದೈವಗಳು ಮಾಡ್ತಿದೆ. ಯಾವುದೇ ರೀತಿಯ ನೆಗೆಟಿವಿಟಿ ನಿಮಗೆ ಆ ಕ್ಷಣ ಆ ಮೂಮೆಂಟಲ್ಲಿ ನಿಮಗೆ ನೋವು ಮಾಡ್ಬೋದು ಅಥವಾ ನಿಮಗೆ ದೇಹಕ್ಕೆ ಟೈರ್ಡ್ನೆಸ್ ಅನ್ನಿಸ್ಬಹುದು. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ನಿಮ್ಮ ಮನೆಯನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಪಾಲ್ ನಂಬರ್ 2. ಈ ಒಂದು ವಾರದಲ್ಲಿ ಯಾವುದು ನೀವು ಭೂಮಿಗೆ ಸಂಬಂಧಪಟ್ಟಿರೋದಾಗಿರ್ಬಹುದು ಅಥವಾ ನೀವು ಭೂಮಿ ಪರ್ಚೇಸ್ ಮಾಡೋದಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು, ಈ ಕೆಲಸದಲ್ಲಿ ಹೆಚ್ಚಿನ ನಿಮಗೆ ಪ್ರಾಫಿಟ್ ಆಗ್ತಿದೆ. ಒಂದ್ಸಲಿ ಕಾಗದ ಪತ್ರವನ್ನು ಪರಿಶೀಲನೆ ಮಾಡಿ ಮುಂದೆ ಹೋಗಿ. ಎಸ್, ಪಾಲ್ ನಂಬರ್ 2. ಯಾವ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಸಮಸ್ಯೆ ಮಾಡ್ತಿದ್ದಾರೆ ಅವ್ರು ಬಿಟ್ಟಿರುವಂಥ ಬಾಣನ ಅವ್ರಿಗೆ ವಾಪಸ್ ತೆರವಾಗಿ ಕೊಡ್ತಿದ್ದೀರಾ. ನೀವು ಕೊಡದೇ ಇರಬಹುದು, ನೀವು ಪ್ರಾರ್ಥನೆ ಸಲ್ಲಿಸಿರೋ ದೇವರಿಗೆ
ಖಂಡಿತ ನೀವು ನಂಬಿರುವಂಥ ದೈವ ಆ ಒಂದು ವಾಪಸ್ ಟರ್ನ್ ಬ್ಯಾಕ್ ಆಗಿ ಆ ಪೇನ್ ಏನಾಗುತ್ತೆ ಅನ್ನೋದನ್ನು ಅವ್ರಿಗೆ ಕೊಡ್ತಿದೆ. ಅದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ನಿಮ್ಮ ಸುತ್ತ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ಅವ್ರು ನಿಮ್ಮ ಸುತ್ತ ಇದ್ದಾರೆ, ಆ ವ್ಯಕ್ತಿಗಳಿಗೆ ಈ ಒಂದು ವಾರದಲ್ಲಿ ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಸಿಟ್ಟು ಬರ್ಬೋದು, ಅಥವಾ ಆ ವ್ಯಕ್ತಿಗಳು ಇನ್ನೊಬ್ಬರ ಜೊತೆ ಕೂಗಾಡಬಹುದು, ಕೋಪ ಮಾಡ್ಕೋಬಹುದು. ಈ ರೀತಿಯಾದಂತಹ ಅನುಭವಗಳು ಅವರ ಲೈಫಲ್ಲಿ ಆಗ್ತಿದೆ. ಅದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ನಿಮ್ಮ ಕೆಲಸದ ಸ್ಥಳದಲ್ಲಾಗಿರಬಹುದು, ನಿಮ್ಮ ಕುಟುಂಬದ ವ್ಯಕ್ತಿಗಳೇ ಆಗಿರಬಹುದು. ಎಸ್, ನೀವು ಕೂಡ ಒಂದು ವಾರದಲ್ಲಿ ಏನಾದರೂ ನೀವು ಅಸ್ಟ್ರಾಲಜಿಸ್ನ ಕಲಿಬೇಕು ಅಂತ ನೀವು ಪ್ರಯತ್ನ ಮಾಡ್ತಿದ್ರೆ, ಕಲಿಬೇಕು ಆಸಕ್ತಿ ಇದೆ, ಅದಕ್ಕೆ ನಂಗೆ ದಾರಿ ಸಿಗ್ತಿಲ್ಲ ಅಂತ ವೇಟ್ ಮಾಡ್ತಿದ್ರೆ, ಅಥವಾ ಕಲಿಯೋ ಇಂಟ್ರೆಸ್ಟ್ ಇದ್ದು ನಿಮಗೆ ಮುಂದೆ ಈಗ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಗೆ ಒಳ್ಳೆ ಕ್ಲಾರಿಟಿ ಸಿಗ್ತದೆ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ನೀವು ಈ ವಿದ್ಯೆಯನ್ನು ಕಲಿತಿದ್ದೀರಾ. ಎಸ್, ಫೈಲ್ ನಂಬರ್ 2. ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಈ ಒಂದು ವಾರದಲ್ಲಿ ಏನಾದರೂ ಉಡುಗೊರೆನ ಕೊಡ್ತಿರಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ನಿಮ್ಮ ಪಾರ್ಟ್ನರ್, ಫೈಲ್ ನಂಬರ್ 2. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಪ್ರೀತಿಯ ಮೇಲೆ ಜಲಸಿ ಇದೆ. ಖಂಡಿತ ಅದು ನಿಮ್ಮ ಪಾರ್ಟ್ನರ್ ಮುಖಾಂತರ ನಿಮಗೆ ಹೆಚ್ಚಿನ ವಿವರಣೆ ಹಾಗೂ ಆ ವಿಚಾರವಾಗಿ ನಿಮಗೆ ತಿಳಿತಿದೆ. ಎಸ್, ನಿಮ್ಮ ಮುಂದೆ ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಬಯಸುವಂಥ ವ್ಯಕ್ತಿಗಳು ನಿಮ್ಮ ಹಿಂದೆ ನಿಮಗೆ ಮೋಸ, ನಿಮಗೆ ಅವಮಾನ, ಬೇಸರ ಆಗಲಿ ಅಂತ ಬಯಸುವಂಥ ವ್ಯಕ್ತಿಗಳಿದ್ದಾರೆ. ಎಸ್, ಅದು ನಿಮಗೆ ಕಾಣಿಸ್ತಿದೆ. ಫೈಲ್ ನಂಬರ್ 2. ತುಂಬ ಈ ಹಿಂದೆ ಏನು ಸ್ಟ್ರಗಲ್ ಇತ್ತು, ಬಟ್ ಈ ಒಂದು ವಾರದಲ್ಲಿ ಆ ಸ್ಟ್ರಗಲ್, ಆ ಒತ್ತಡಗಳನ್ನ ರಿಲ್ಯಾಕ್ಸ್ ಮಾಡ್ತಿದ್ದೀರಾ. ಹಾಗೆ ನೀವು ಅಂದ್ಕೊಂಡಿರೋ ಹಿಡಿದಿರೋ ಕೆಲಸವನ್ನು ಖಂಡಿತ ಜಯಗೊಳಿಸ್ಕೋತಿದ್ದೀರಾ. ಗುರುಗಳ ಆಶೀರ್ವಾದದಿಂದ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ದತ್ತಾತ್ರೇಯ ಗುರುಗಳ ಆಶೀರ್ವಾದ ಹಾಗೂ ನೀವು ನಂಬಿರೋ ದೈವದ ಆಶೀರ್ವಾದ ಹೆಚ್ಚಾಗಿ ಫೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ ಇದೆ. ಗೋ ಪ್ರಾರ್ಥನೆನ ಮಾಡಿ. ನಿಮ್ಮ ಸುತ್ತ ಗೋಗಳು ಇದ್ದರೆ ಅದಕ್ಕೆ ಬೆಲ್ಲ ಅಥವಾ ಅದಕ್ಕೆ ಏನಾದರೂ ಬೆಲ್ಲ ಹಾಕಿ ಅಥವಾ ಬಾಳೆಹಣ್ಣನ್ನು ಕೊಡಿ, ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ಫೈಲ್ ನಂಬರ್ 2. ನಿಮ್ಮ ವೆಹಿಕಲ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಅದು ನಿಮಗೆ ಇನ್ನಷ್ಟು ಈ ಒಂದು ವಾರದಲ್ಲಿ ನೀವು ಇಷ್ಟಪಟ್ಟಿರೋ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಬಹುದು. ಅದು ಲೋನ್ ಮುಖಾಂತರ ಆಗಿರಬಹುದು, ನೀವು ಕೂಡಿಟ್ಟಿರೋ ಹಣ ಆಗಿರಬಹುದು. ನಿಮ್ಮ ಒಂದು ಎಲೆಕ್ಟ್ರಿಕ್ ವಸ್ತುಗಳನ್ನ, ವೆಹಿಕಲ್ನ ನೀವು ಚೇಂಜಸ್ ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಫೈಲ್ ನಂಬರ್ 2ಗೆ ಇದೆ. ಶತ್ರುಗಳ ಒಂದು ಏನು ಕೆಟ್ಟ ದೃಷ್ಟಿ ಇದೆ ಅದನ್ನು ನಿವಾರಣೆ ಮಾಡ್ತಿದ್ದಾರೆ. ಇನ್ನಷ್ಟು ಶಾಂತತೆ, ಧೈರ್ಯ ಹೆಚ್ಚಾಗ್ತಿದೆ, ಸಮಾಧಾನ ಆಗ್ತಿದೆ, ಮನಸ್ಸಿಗೆ ಹ್ಯಾಪಿ ಅನ್ನಿಸ್ತಿದೆ. ಏನಾದರೂ ಸಂಕಲ್ಪ ಮಾಡ್ತಿರ್ಬಹುದು, ನೀವು ದೇವರಿಗೆ ಏನಾದರೂ ಅರಿಕೆ ಮಾಡ್ಕೋತಿರ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ಅರಿಕೆ ಪ್ರಾರ್ಥನೆ ಭಗವಂತನಿಗೆ ಕೇಳಿಸಿದೆ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಫೈಲ್ ನಂಬರ್ 2. ಹೆಚ್ಚು ಈ ಒಂದು ವಾರದಲ್ಲಿ ಮ್ಯೂಸಿಕ್ಸ್ನ ನೀವು ಕೇಳ್ತಿದ್ದೀರಾ. ಎಸ್, ಫೈಲ್ ನಂಬರ್ 2. ಈ ಒಂದು ರೀಡಿಂಗ್ ನೋಡಬೇಕಿದ್ರು ನಿಮ್ಗೆ ಏನೋ ಒಂದು ರೀತಿ ಸ್ಟ್ರೆಸ್, ಒತ್ತಡ ಅನ್ನಿಸ್ತಿರಬಹುದು, ಯಾವುದೋ ನಿಮಗೆ ಕನ್ಫ್ಯೂಷನ್ ಅನ್ನಿಸ್ತಿರಬಹುದು. ಬಟ್ ಈ ಒಂದು ವಾರ ಆ ಒತ್ತಡಗಳೆಲ್ಲವೂ ಕ್ಲೆನ್ಸ್ ಆಗ್ತಿದೆ. ಯಾವುದನ್ನು ಸ್ಟಾಪ್ ಮಾಡಬೇಡಿ. ನೀವು ಅಂದ್ಕೊಂಡಿರೋ ಕೆಲಸ, ನಿಮ್ಮ ಡ್ರೀಮ್ ಏನಿದೆ ಅದ್ರ ಕಡೆ ನೀವು ಗಮನ ಕೊಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದೀರಾ. ಯಾವುದೇ ಏನೇ ಒತ್ತಡ ಇರಲಿ, ಏನೇ ನಿಮಗೆ ದೃಷ್ಟಿ ಇರಲಿ, ಏನೇ ಅವಮಾನ ಇರಲಿ, ಏನೇ ನಿಮಗೆ ಅಭಿಮಾನ ಸಿಕ್ಕಲಿ, ಏನೇ ನಿಮಗೆ ಆಶೀರ್ವಾದ ಸಿಕ್ಕಲಿ, ಈ ಒಂದು ವಾರದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ ಹೆಚ್ಚಾಗಿ. ಫೈಲ್ ನಂಬರ್ 2. ನಿಮ್ಮ ಮನಸ್ಸು ಏನು ಹೇಳ್ತಿದೆ ಅದ್ರ ಕಡೆ ಫೋಕಸ್ ಮಾಡಿ, ಧ್ಯಾನ ಮಾಡಿ. ಎಸ್, ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತ ಸಕ್ಸಸ್ ಇದೆ. ಈ ಒಂದು ವಾರದಲ್ಲಿ ಜಯ ನಿಮ್ದಾಗ್ತಿದೆ.
ಹೊಸ ದಾರಿ ನಿಮ್ಮ ಲೈಫಲ್ಲಿ ಓಪನ್ ಆಗಿದೆ. ಅದಕ್ಕೆ ಏನು ಸ್ಟ್ರಗಲ್ ಏನು ಅಬ್ಸ್ಟಿಕಲ್ಸ್ ಇತ್ತು, ಅಡೆತಡೆಗಳಿತ್ತು, ಅದು ನಿವಾರಣೆ ಆಗ್ತಿದೆ. ದೈವದ ರಕ್ಷಣೆ ಆಶೀರ್ವಾದ ಪಾಯಲ್ ನಂಬರ್ 2ಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿದೆ. ನೀವು ಯಾವುದ್ರ ವಿಚಾರವಾಗಿ ನೀವು ಈ ಒಂದು ವಾರ ಮಾಡಬೇಕು ಅಂದ್ಕೊಂಡಿದ್ದೀರ ಕೆಲಸದಲ್ಲಿ, ಖಂಡಿತ ಆ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ ಸಕ್ಸಸ್ ಇದೆ. ಯಾವುದೇ ನೀವು ಕೆಲಸಗಳನ್ನ ಹೊಸದಾಗಿ ಶುರು ಮಾಡೋಕ್ಕೆ ಹೋಗ್ತಿದ್ದೀರಾ, ಆಗ ಬ್ಲ್ಯಾಕ್ ಕಲರ್ ಡ್ರೆಸ್ನ ಹೆಚ್ಚಾಗಿ ಅವಾಯ್ಡ್ನ ಮಾಡಿ. ಪಾಯಲ್ ನಂಬರ್ 2 ಈ ಎನರ್ಜೀಸ್ ನನಗೆ ಸಿಕ್ಕಿದೆ, ನಾನು ಅದನ್ನು ತಿಳಿಸಿದ್ದೀನಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.